ಏನು ಚರ್ಚೆ ಮಾಡಿದ್ರು ಸಹ ಈ ಸರ್ಕಾರಕ್ಕೆ ನಿಜವಾದ ಜನರ ಸಮಸ್ಯೆಗೆ ಯಾವ ರೀತಿ ಸ್ಪಂದಿಸಬೇಕು ಅಂತಕ್ಕಂಥ ಕನಿಷ್ಠ ಒಂದು ಸೌಜನ್ಯವೂ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಜನಗಳ ಬಗ್ಗೆ ಭಯ ಭಕ್ತಿಯೂ ಇಲ್ಲ. ನಾನು ನಿನ್ನೆ ನೋಡಿದೆ, ಏನು ಕುಡಿಯೋ ನೀರಿನ ಸಮಸ್ಯೆಗಳಿಗೆ 45 ಕೋಟಿ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳಿ ಪಂಚಾಯತ್ ರಾಜ್ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಆದರೆ ಇವತ್ತು ಹಲವಾರು ಭಾಗದಲ್ಲಿ ಇಂಥ ಒಂದು ರಣಬಿಸಿಲಿನಲ್ಲಿ ಕುಡಿಯೋ ನೀರಿಗೂ ಸಮಸ್ಯೆಗಳಿದೆ. ಈಗ ನನಗೆ ಕೇಳ್ತಾ ಇದ್ದೆ ಚಿತ್ರದುರ್ಗದ ಪರಿಸ್ಥಿತಿಗಳನ್ನ. ಹಲವಾರು ತೋಟಗಳಿಗೆ ಆ ಬೆಳೆ ಉಳಿಸ್ಕೊಳ್ಳಿಕ್ಕೆ ಟ್ರ್ಯಾಕ್ಟರ್ಗಳಲ್ಲಿ ನೀರು ತಗೊಂಡೋಗಿ ಇವತ್ತು ಗಿಡ ಉಳಿಸ್ಕೊಳ್ತಕ್ಕಂಥ ಪರಿಸ್ಥಿತಿಗಳು ಬಂದಿದ್ದಾರೆ. ಹಲವಾರು ಕುಡಿಯೋ ನೀರಿನ ಒಂದು ಭಾಗ ಇವತ್ತು ರೈತ ಬೆಳೆದಂಥ ಬೆಳೆ ಉಳಿಸ್ಕೊಳ್ಳಿಕ್ಕೆ ಚಿತ್ರದುರ್ಗದಲ್ಲಿ ಈ ಒಂದು ಹಿರಿಯೂರು ಆ ಭಾಗದಲ್ಲಿ ಜನಗಳ ಪರಿಸ್ಥಿತಿಗಳು ಏನಿದೆ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಇದು ಸರ್ಕಾರ ಬರೀ ಹೇಳಿಕೆಗಳು ಸೀಮಿತ ಇಲ್ಲ. ರಾಜ್ಯದ ಜನತೆ ಕಷ್ಟಪಟ್ಟು ಸಂಪಾದನೆ ಮಾಡೋದಂತ ತೆರಿಗೆ ಹಣ ಒಂದು ಕಡೆ ಲೂಟಿ ಮಾಡ್ತೀರಿ, ಇನ್ನೊಂದು ಕಡೆ ಕೊಡ್ತೀನಿ ಅಂತೀರಿ. ಇವತ್ತು ಪತ್ರಿಕೆಯಲ್ಲಿ ನೋಡಿದೆ ಗಮನಿಸಿ, 20 ರೂಪಾಯಿ ರೇಟನ್ನ ಜಾಸ್ತಿ ಮಾಡ್ತಕ್ಕಂಥದ್ದಕ್ಕೆ ಇವತ್ತೇನು ಗೊತ್ತಿದ ಪಾಪ್ನಲ್ಲಿ 20 ರೂಪಾಯಿ ರೇಟ್ ಜಾಸ್ತಿ ಮಾಡಬೇಕು ಅಂತೇಳಿ ಕೆಲವು ಬಾಟ್ಲಿಗಳಿಗೆ ಇವತ್ತು ತೀರ್ಮಾನ ಆಗಿದೆ. ಮೇ 1ನೇ ತಾರೀಕಿನಿಂದಲೇ ದುಬಾರಿ ದರ ಏರುತ್ತದೆ ಅಂತಕ್ಕಂಥದ್ದು ಒಂದು ಭಾಗ. ಇವತ್ತು ಪರಿಸ್ಥಿತಿ ಎಲ್ಲಿಗೆ ಬಂದಿದೆ?